students, welcome back to the 23rd session in the subject political thought. ಪೊಲಿಟಿಕಲ್ ಥಾಟಲ್ಲಿ 23ನೇ ಸೆಷನ್ನಲ್ಲಿ ನಾವು ಪೊಲಿಟಿಕಲ್ ದಟ್ಸ್ ಲಿಬ್ರಲ್ ಪೊಲಿಟಿಕಲ್ ಥಾಟ್ ಬಗ್ಗೆ ನಾವು ತಿಳ್ಕೊಳ್ತಾ ಹೋಗ್ತೀವಿ. ಸೊ ಲಿಬ್ರಲ್ ಪೊಲಿಟಿಕಲ್ ಥಾಟ್ ಅಂದರೆ ಏನು, ಯಾರಿದ್ರು ಆ ಕಾಲದಲ್ಲಿ ಅಂತ ನಾವು ಬಿಫೋರ್ ಐ ಟೇಕ್ ಅಪ್ ದ 3 prominent political thinkers in the liberal political thought, we should understand mainly what was the background for this liberal political thought. ಸೊ ಅದನ್ನು ನಾವು ಅರ್ಥ ಮಾಡ್ಕೊಳ್ಬೇಕಾಗಿರೋದ್ರಿಂದ ಈ ಸೆಷನ್ನಲ್ಲಿ ನಾವು ಅರ್ಥ ಮಾಡ್ಕೊಳಕ್ಕೆ ಹೋಗ್ತಾ ಇರೋದು ಹೇಗಿತ್ತು ಆ ಪೀರಿಯಡ್ ಅನ್ನೋದನ್ನು. ವಾಟ್ ಫಾರ್ ದ ಚೇಂಜಸ್, ಉದಾರ ರಾಜಕೀಯ ತತ್ವಶಾಸ್ತ್ರ ಅನ್ನೋದು ಹೇಗಾಯಿತು, ಅದರಲ್ಲಿ ಏನೆಲ್ಲ ನೋಡ್ತಾ ಹೋಗ್ತೀವಿ, ಯಾವ ಕಾನ್ಸೆಪ್ಟ್ಸ್ ಡೆವಲಪ್ ಆಗ್ತಾ ಹೋಗುತ್ತೆ, ವಿಚ್ ಆರ್ ದ ಕಾನ್ಸೆಪ್ಟ್ಸ್ ವಿ ಆರ್ ಗೋಯಿಂಗ್ ಟು ಲುಕ್ ಇನ್ ಟು ದಸ್, and for what things are the concepts the political thinkers have given importance or the priority. So this is what we are going to learn in this particular session. Foundations of liberal political thought. ಸೊ ಒಬ್ಬ ಪೊಲಿಟಿಕಲ್ ಥಿಂಕರ್ನ ಚಿತ್ರವನ್ನು ಸಹ ನಾನಿಲ್ಲಿ ಹಾಕಿದ್ದೀನಿ, ಅದನ್ನು ಸಹ ನೀವು ಗಮನಿಸ್ತಾ ಇದ್ದೀರಾ. ಸೊ ವೆಲ್ಕಮ್ ಬ್ಯಾಕ್. ದಿಸ್ ಫೌಂಡೇಶನ್ಸ್ ಅಂತ ಹೇಳಿದಾಗ ಈ ಲಿಬ್ರಲ್ ಪೊಲಿಟಿಕಲ್ ಥಾಟ್ಗೆ, ಉದಾರ ರಾಜಕೀಯ ತತ್ವಶಾಸ್ತ್ರಕ್ಕೆ ಯಾರ್ಯಾರು ತಳಹದಿಯನ್ನು ಹಾಕಿದ್ರು ಅಂತ ಬೇಕಾದರೂ ನಾವು ಅರ್ಥವನ್ನು ಮಾಡ್ಕೊಳ್ಬೋದು. ಲೆಟ್ ಮಿ ಡಿಡ್ಯೂಸ್ ದಿಸ್ ಲಿಬರಲ್ ಪೊಲಿಟಿಕಲ್ ಥಾಟ್. ಲಿಬರಲ್ ಪೊಲಿಟಿಕಲ್ ಫಿಲಾಸಫಿ, ಇಟ್ ಎಕ್ಸ್ಪ್ಲೋರ್ಸ್ ದ ಫೌಂಡೇಶನ್ಸ್ ಆಫ್ ದ ಪ್ರಿನ್ಸಿಪಲ್ಸ್, so which has been commonly associated with the liberal politics. So for what things are the concepts it has been attached. ಲಿಬ್ರಲ್ ಪಾಲಿಟಿಕ್ಸಲ್ಲಿ ಅಥವಾ ಉದಾರ ರಾಜಕೀಯ ತತ್ವಶಾಸ್ತ್ರದಲ್ಲಿ ಯಾವುದ್ಯಾವುದರ ತತ್ವಗಳ ಜೊತೆಗೆ ನಾವು ಅಡಿಪಾಯವನ್ನು ಹುಡುಕ್ತಾ ಹೋಗ್ತೀವಿ ಅಥವಾ ಅಡಿಪಾಯವನ್ನು ಇದು ಪರಿಶೋಧಿಸ್ತಾ ಹೋಗುತ್ತೆ ಅಂತಂದಾಗ ದಿ ಮೇನ್ ಅಡಿಪಾಯ ಇಟ್ ಈಸ್ ನಥಿಂಗ್ ಬಟ್ ದ ಫ್ರೀಡಮ್, ಟಾಲರೇಷನ್, ಇಂಡಿವಿಜುವಲ್ ರೈಟ್ಸ್, ಕಾನ್ಸ್ಟಿಟ್ಯೂಷನಲ್ ಡೆಮೋಕ್ರಸಿ ಆ್ಯಂಡ್ ದಿ ರೂಲ್ ಆಫ್ ಲಾ. ಸೊ ಅಡಿಪಾಯವನ್ನು ಪರಿಶೋಧಿಸುತ್ತೆ ಅಂತ ಹೇಳಿದಾಗ ಯಾವ್ಯಾವ ತತ್ವಗಳ ಅಡಿನಲ್ಲಿ. ಸೊ ಮೊದಲನೇದಾಗಿ ನಾನು ಈಗಾಗಲೇ ಹೇಳಿದೆ ನಿಮಗೆ, ಸ್ವಾತಂತ್ರ್ಯ, ಸಹಿಷ್ಣುತೆ, ವೈಯಕ್ತಿಕ ಹಕ್ಕುಗಳು, ಸಾಂವಿಧಾನಿಕ ಪ್ರಜಾಪ್ರಭುತ್ವ ಮತ್ತು ಕಾನೂನಿನ ನಿಯಮ. ಇದಿಷ್ಟನ್ನು ಸಹ ಫೋಕಸ್ ಮಾಡ್ತಾ ಹೋಗ್ತಾರೆ ಮುಂದೆ ಬರತಕ್ಕಂಥ ಪೊಲಿಟಿಕಲ್ ಥಿಂಕರ್ಸ್. The 4 more important political thinkers whom we have given in your syllabus, ಯಾರನ್ನ ತಗೊಂಡಿದ್ದೀವಿ ಅಂತ ಹೇಳಿದ್ರೆ, ಮೊದಲನೇದಾಗಿ ಹಾಬ್ಸ್, ಲಾಕ್, ರೂಸೋ, 3 ಜನನ ತಗೊಂಡಿದ್ದೀವಿ. ಅದಾದಮೇಲೆ ವೋಲ್ಟೇರ್ ಅವ್ರನ್ನೂ ಸಹ ನಾವು ತಗೊಂಡಿದ್ದೀವಿ. ಸೊ ಇವರಿಷ್ಟು ಜನನ ನಾವು ಇದರಲ್ಲಿ ಅಧ್ಯಯನವನ್ನು ಮಾಡ್ತೀವಿ. ಆ್ಯಂಡ್ ಲಿಬ್ರಲ್ಸ್ ಹೋಲ್ಡ್ ದಟ್ political organizations are justified by the contributions whatever they have made in the interest of the individuals, interest which can be understood apart from the idea of society and politics. ಇಲ್ಲಿ ಏನಾಗ್ತಿದೆ ಅಂತ ಹೇಳಿದ್ರೆ, ಯಾರು ಇವರು ಕಾಂಟ್ರಿಬ್ಯೂಷನ್ಸ್ನ ಮಾಡಿದ್ದಾರೆ, ಪೊಲಿಟಿಕಲ್ ಆರ್ಗನೈಸೇಷನ್ಸ್ ಆರ್ ಜಸ್ಟಿಫೈಯಿಂಗ್ ದಟ್ ಕಾಂಟ್ರಿಬ್ಯೂಷನ್ಸ್ ಹ್ಯಾವ್ ಬೀನ್ ಮೇಡ್. ಯಾರಿಗೋಸ್ಕರ ಇವರು ಕೊಡುಗೆಗಳನ್ನು ನೀಡ್ತಿದ್ದಾರೆ ಅಥವಾ ನೀಡುವ ಕೊಡುಗೆಯಿಂದ ಅವರು ಸಮರ್ಥಿಸ್ಕೊಳ್ತಾ ಇದ್ದಾವೆ ಅಂತ ಹೇಳಿದ್ರೆ, ಸಮಾಜ ಮತ್ತು ರಾಜಕೀಯದ ಕಲ್ಪನೆಯ ಹೊರತಾಗಿ ಅರ್ಥ ಮಾಡಿಕೊಳ್ಳಬಹುದಾದ ಆಸಕ್ತಿಗಳು ಅಂತ ಹೇಳಿಬಿಟ್ಟು ಇವರು ಉದಾರವಾದಿಗಳು ಇಲ್ಲಿ ಅಭಿಪ್ರಾಯವನ್ನು ಪಡ್ತಾ ಇದ್ದಾರೆ. ಸೊ ವಿಚ್ ಕ್ಯಾನ್ ಬಿ ಅಂಡರ್ಸ್ಟುಡ್ ಅಪಾರ್ಟ್ ಫ್ರಮ್ ದಿ ಐಡಿಯಾ. ಮೊದಲು ನಾವು ಓದಿದ್ದು ಯಾವುದನ್ನು, ಗ್ರೀಕ್ ಸಿಟಿ ಸ್ಟೇಟ್ಸ್ ನೀವು ಎಕ್ಸಾಂಪಲ್ ಆಗಿ ತೆಗೆದುಕೊಳ್ಳಿ. ರೋಮನ್ ಚರ್ಚ್ ಆ್ಯಂಡ್ ಸ್ಟೇಟನ್ನು ತೆಗೆದುಕೊಂಡಾಗಲೂ ಸಹ they have focused only on these, but they never mentioned about ಅಲ್ಲಿ ಅಂದರೆ ಈ ಒಂದು ಕಾನ್ಸೆಪ್ಟ್ಸ್ ಇಲ್ಲಿ ನಾವೇನು ಓದ್ತಾ ಇದ್ದೀವಿ ಅವರು ಅದನ್ನು ತೆಗೆದುಕೊಂಡಿರಲಿಲ್ಲ. ಸೊ ಇಲ್ಲೇನಾಗ್ತಿದೆ ಈ ಲಿಬರಲ್ ಪೊಲಿಟಿಕಲ್ ಥಾಟ್ನಲ್ಲಿ ಅಂತ ಹೇಳಿದ್ರೆ, ಸೊಸೈಟಿ ಮತ್ತು ಪಾಲಿಟಿಕ್ಸ್ನ ಜೊತೆಯಲ್ಲಿ ನಾವು ಬೇರೆ ಕಾನ್ಸೆಪ್ಟ್ಸ್ನ ಸಹ ನಾವು ನೋಡೋಕ್ಕೆ ನಮಗೆ ಸಿಗ್ತಾ ಇದೆ. ಹಾಗಾಗಿ ಇವರು ಕೊಟ್ಟಿರತಕ್ಕಂಥ ಕೊಡುಗೆಗಳು ಅಪಾರ. ದೇ ಹ್ಯಾವ್ ಕಾಂಟ್ರಿಬ್ಯೂಟೆಡ್ ಇನ್ ದೇರ್ ಓನ್ ವೇಸ್ very significant contributions which has been made by the political thinkers. They reject both the view that cultures, communities and the states are ends in themselves, and the view that social and political organizations should aim to transform or perfect human nature. ಇವರು ಯಾವುದನ್ನು ರಿಜೆಕ್ಟ್ ಮಾಡ್ತಿದ್ದಾರೆ, ವಾಟ್ ಆರ್ ದೇ ರಿಜೆಕ್ಟಿಂಗ್ ಹಿಯರ್? The view they have focused, or their focus which was on the culture, which was on the community, which was on the state.
ಸೊ ದೇ ಆರ್ ಎನ್ಸ್ ಇನ್ ದ ದೆಮ್ಸ್. ಅವು ಏನಾಗುತ್ತೆ, ತಮ್ಮಲ್ಲಿ ತಾವೇ ಕೊನೆಗೊಳ್ಳುತ್ತಾ ಹೋಗುತ್ತೆ. ಸಂಸ್ಕೃತಿ ಇರ್ಬೋದು, ಸಮುದಾಯ ಇರ್ಬೋದು, ರಾಜ್ಯಗಳು ತಮ್ಮಲ್ಲಿಯೇ ಕೊನೆಗೊಳ್ಳುತ್ತೆ. ಆದರೆ ಇಲ್ಲಿ ಏನಾಗ್ತಿದೆ ಅಂತ ಹೇಳಿದ್ರೆ, ಸಾಮಾಜಿಕ ಮತ್ತು ರಾಜಕೀಯ ಸಂಸ್ಥೆಗಳು, ಸೋಷಿಯಲ್ ಆ್ಯಂಡ್ ಪೊಲಿಟಿಕಲ್ ಆರ್ಗನೈಸೇಷನ್ ಶುಡ್ ಏಮ್ ಆ್ಯಂಡ್ ವಾಟ್, ಯಾವುದನ್ನು ಅವರು ಏಮ್ ಮಾಡ್ತಾ ಹೋಗಬೇಕು, ಮಾನವನ ಸ್ವಭಾವವನ್ನು ಅವರು ಪರಿವರ್ತಿಸಬೇಕು. ದೇ ಶುಡ್ ಬ್ರಿಂಗ್ ಎ ಟ್ರಾನ್ಸ್ಫಾರ್ಮೇಷನ್ ಇನ್ ದ human nature, because how the human nature has been totally explained, and what concepts what ideas they had about the human nature. In the Greek they say that man is a quarrelsome nature. ಅವರಿಗೆ ಜಗಳ ಮಾಡತಕ್ಕಂಥ ಒಂದು ಗುಣ ಇದೆ. ಮತ್ತೊಂದಿದೆ, all these things which has been given by the Greek and the Roman political thinkers, like ಅವ್ರಿಗೆ ಮತ್ತೊಂದನ್ನು ಪಡ್ಕೊಳ್ಬೇಕು ಅಂತ ಹೇಳಿದಾಗ ದೇ ವಿಲ್ ನಾಟ್ ಇವನ್ ಥಿಂಕ್ ಅಬೌಟ್ ದಿ ಅದರ್ಸ್ ಅಂತಲೂ ಹೇಳ್ತಾರೆ ರೋಮನ್ ಪೀರಿಯಡಲ್ಲಿ. ಬಟ್ ಇವರು ಹೇಳ್ತಾ ಇರತಕ್ಕಂಥದ್ದು ಏನು ಅಂತ ಹೇಳಿದ್ರೆ, ಸೋಷಿಯಲ್ ಮತ್ತು ಪೊಲಿಟಿಕಲ್ ಆರ್ಗನೈಸೇಷನ್ಸ್ ಅಥವಾ ಇನ್ಸ್ಟಿಟ್ಯೂಷನ್ಸ್ ಅಂತ ಏನು ಮಾಡಿದ್ದಾರೆ, ಅವ್ರೇನು ಮಾಡಬೇಕು, ಈ ಟ್ರಾನ್ಸ್ಫಾರ್ಮೇಷನ್ನ ಮಾಡಬೇಕು, ಮಾನವ ಸ್ವಭಾವವನ್ನು ಪರಿವರ್ತಿಸತಕ್ಕಂಥ ಒಂದು ಗುರಿಯನ್ನು ಅವರು ಹೊಂದಿರಬೇಕು ಅಂತ ಇವರು ಹೇಳ್ತಿದ್ದಾರೆ. ಸೊ ಹಿಯರ್ ವಾಟ್ ಈಸ್ ಹ್ಯಾಪ್ನಿಂಗ್, ಹೊಂದಿರಬೇಕಾಗತ್ತೆ. ಆದರೆ ವಾಟ್ ಈಸ್ ಹ್ಯಾಪ್ನಿಂಗ್, ದೇ ಆರ್ ಜಸ್ಟ್ ರಿಜೆಕ್ಟಿಂಗ್ ಆಲ್ ದೀಸ್ ಥಿಂಗ್ಸ್. ಸೊ ವೈ ಆರ್ ದೇ ಡೂಯಿಂಗ್ ಸಚ್ ಥಿಂಗ್ಸ್, ಯಾಕೆ ದೇ ರಿಜೆಕ್ಟ್, ವೈ ಆಲ್ ದೇ ಆರ್ ರಿಜೆಕ್ಟಿಂಗ್ ಆಲ್ ಸಚ್ ಥಿಂಗ್ಸ್ ಅಂತ ಹೇಳಿದ್ರೆ, ಇಟ್ ಮೈಟ್ ಬಿ ಅಬೌಟ್ ದ ಕಲ್ಚರ್ಸ್ ಆ್ಯಂಡ್ ದ ಕಮ್ಯುನಿಟೀಸ್ ಆ್ಯಂಡ್ ದ ಸ್ಟೇಟ್ಸ್ ends in themselves, and the view why people have purposes of their own to pursue, either economic or spiritual or both. Since those purposes do not naturally harmonize with one another, a framework of rules may be necessary so that individuals know what they can count on for their own purposes and what they must concede to the purposes of others. So one side we have seen that's all these things has to be ಟೋಟಲಿ ರಿಜೆಕ್ಟೆಡ್, ಇವೆಲ್ಲನೂ ಸಹ ರಿಜೆಕ್ಟ್ ಮಾಡಬೇಕು ಅಂತ. ಮತ್ತೊಂದು ಕಡೆ ಇವರು ಹೇಳ್ತಿದ್ದಾರೆ, ಏನಂತ ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ಜನರು ಆರ್ಥಿಕ ಮತ್ತು ಆಧ್ಯಾತ್ಮಿಕವಾಗಿ ಮುಂದುವರಿಸಬೇಕು ಅಂತ ಹೇಳಿದಾಗ ತಮ್ಮದೇ ಆದಂಥ ಒಂದು ಉದ್ದೇಶಗಳನ್ನು ಹೊಂದಿರ್ತಾರೆ. ಸೊ ಆ ಉದ್ದೇಶಗಳು ಸ್ವಾಭಾವಿಕವಾಗಿ ಪರಸ್ಪರ ಹೊಂದಾಣಿಕೆ ಆಗದೇ ಇದ್ದಾಗ ಏನಾಗ್ತಾ ಹೋಗುತ್ತೆ, ನಿಯಮಗಳ ಒಂದು ಚೌಕಟ್ಟನ್ನದು ಸೃಷ್ಟಿಯಾಗ್ತಾ ಹೋಗುತ್ತೆ. ಆಗ ವ್ಯಕ್ತಿಗಳು ತಮ್ಮ ಸ್ವಂತ ಉದ್ದೇಶಕ್ಕಾಗಿ ಏನು ನಂಬಬಹುದು ಅಥವಾ ಇತರ ಉದ್ದೇಶಗಳಿಗೆ ಅವರು ಏನು ಒಪ್ಕೊಳ್ಬೇಕು ಅಂತ ಹೇಳಿ ನಾವು ತಿಳ್ಕೊಳ್ಳೋದಕ್ಕೆ ಸಹಾಯವನ್ನು ಮಾಡುತ್ತೆ. ಕ್ಲಿಯರ್? ಸೊ ಹಿಯರ್ these since those purposes do not naturally harmonize with one another, there is no any harmonized relationship, so and also cooperation or coordination, whatever you feel like, a framework will be immediately framed, a framework of the rules, the set of rules. It might be necessary because that is, without the rules and regulations, without the norms, the individuals may lose their purpose also. Hagagi they can count. So that is what they are describing here. The challenge for political philosophy then is to design a social framework that provides the security and predictability but represents at the same time a safe and reasonable compromise among the desperate demands of individuals. So what is the challenge here? So ರಾಜಕೀಯ ತತ್ವಶಾಸ್ತ್ರದ ಮೊದಲನೆಯ ಸವಾಲು, it is nothing but that is about the security. ಎಂಥ ಸೆಕ್ಯೂರಿಟಿ? ಸುರಕ್ಷತೆ ಮತ್ತು ಎಬಿಲಿಟಿ. ಸೊ the social framework which is going to provide the security as well as the predictability, but represent the same time a safe and the reasonable compromise. ಸೊ ಇದು ಜೊತೆಯಲ್ಲಿ ಅವ್ರು ಏನು ಮಾಡಬೇಕು, ಸಾಮಾಜಿಕ ಚೌಕಟ್ಟನ್ನು ವಿನ್ಯಾಸಗೊಳಿಸಬೇಕಾಗತ್ತೆ. ಆದರೆ ಅದೇ ಸಮಯದಲ್ಲಿ ವ್ಯಕ್ತಿಗಳ ಒಂದು ವಿಭಿನ್ನ ಬೇಡಿಕೆಗಳ ನಡುವೆ ಸುರಕ್ಷಿತವಾಗಿರತಕ್ಕಂಥ ಮತ್ತು ಸಮಂಜಸವಾದಂತಹ ಒಂದು ರಾಜಿ ಅನ್ನೋದು ಇಲ್ಲಿ ಏನಾಗುತ್ತೆ, ಪ್ರತಿನಿಧಿಸ್ತಾ ಹೋಗುತ್ತೆ. ಸೊ ದಟ್ ಈಸ್ ವೈ ವಾಟ್ ದೇ ಸೇ ಹಿಯರ್, ಲಿಬರಲಿಸಮ್ ಅವ್ರು ಏನು ಕೊಡ್ತಾ ಹೋಗ್ತಾರೆ, ಈ ಎಲ್ಲ ಕಾರಣಗಳಿಂದ ವಾಟ್ ಎವರ್ ಐ ಹ್ಯಾವ್ ಗಿವನ್ ಹಿಯರ್, they reject both the view that cultures and all and people have purposes of their own purpose and all these things. Because of these reasons, the many more things has been developed. The first point under this is nothing but the liberalism itself. ಮೊದಲನೇದ ಒಂದು ಪಾಯಿಂಟು,
ಉದಾರವಾದ. ವಾಟ್ ಈಸ್ ಉದಾರವಾದ ಆರ್ ಲಿಬರಲಿಸಮ್? Political doctrine that takes protecting and enhancing the freedom of the individual to be the central problem of politics. ಸೊ ಉದಾರವಾದದಲ್ಲಿ ಇವರು ಹೇಳೋದು, ರಾಜಕೀಯ ಸಿದ್ಧಾಂತವು ವ್ಯಕ್ತಿಯ ಸ್ವಾತಂತ್ರ್ಯವನ್ನು ರಕ್ಷಿಸುವ ಮತ್ತು ಹೆಚ್ಚಿಸುವ ರಾಜಕೀಯ ಕೇಂದ್ರದ ಒಂದು ಸಮಸ್ಯೆ ಆಗಿದೆ. Liberals typically believe that government is necessary to protect individuals from being harmed by others, but they also recognize that government itself can pose a threat to liberty. Continuing with the same thing, ಉದಾರವಾದದಲ್ಲಿ ನಾವು ಮತ್ತೆ ಏನನ್ನು ನೋಡ್ತಾ ಹೋಗ್ತೀವಿ ಅಂತ ಹೇಳಿದ್ರೆ, ಸರ್ಕಾರವು ಸ್ವಾತಂತ್ರ್ಯಕ್ಕೆ ಅಪಾಯವನ್ನು ಉಂಟು ಮಾಡುತ್ತೆ ಅಂತ ಹೇಳಿ ಅವರು ಇಲ್ಲಿ ಗುರುತಿಸ್ತಿದ್ದಾರೆ. ಸೊ ಇಟ್ಸ್ ಎ ಥ್ರೆಟ್ ಅಂತ ಅವರು ಹೇಳ್ತಾ ಹೋಗ್ತಾ ಇದ್ದಾರೆ. ಸೊ ಕ್ರಾಂತಿಕಾರಿ ಅಮೇರಿಕನ್ ಕರಪತ್ರಗಾರರಾದಂತಹ ಥಾಮಸ್ ಪೈನ್ ಅವರು ಸಹ ಇಲ್ಲಿ ಹೇಳ್ತಾ ಇದ್ದಾರೆ. ಏನಂತ ಹೇಳ್ತಾ ಹೋಗ್ತಾರೆ, ಹೇಗೆ ಅವರು ಗುರುತಿಸ್ತಾ ಹೋಗ್ತಾರೆ ಅಂತ ಹೇಳಿದ್ರೆ, ಇಂಡಿವಿಜುವಲ್ಸ್ ಫ್ರಮ್ ಬೀಯಿಂಗ್, ಬೇರೆಯವರು ನೀವು ಇಫ್ ಯು ವಾಂಟೆಡ್ ಟು ಪ್ರೊಟೆಕ್ಟ್ ಯುವರ್ ಸೆಲ್ಫ್, ನಿಮ್ಮನ್ನು ನೀವು ಪ್ರೊಟೆಕ್ಟ್ ಮಾಡಬೇಕು. Liberals typically believe that the government is necessary to protect individuals. Individuals has to be protected here and freeing harmed by others. And they also recognize that government itself can pose a threat to the liberty. Sometimes they also say that government ಇದ್ದಾಗ ಇವೆಲ್ಲನೂ ಸಾಧ್ಯ ಆಗ್ತಾ ಹೋಗುತ್ತೆ, ಆದರೆ ಮತ್ತೊಂದು ಸರಿ ಅವ್ರು ಹೇಳ್ತಿದ್ದಾರೆ ಸರ್ಕಾರದಿಂದನೇ ಎಲ್ಲನೂ ಅಪಾಯವೂ ಉಂಟಾಗುತ್ತೆ ಅಂತ ಹೇಳಿಬಿಟ್ಟು ಅದನ್ನು ಸಹ ಇಲ್ಲಿ ಗುರುತಿಸ್ತಾ ಇದ್ದಾರೆ. As the revolutionary American pamphleteer Thomas Paine expressed it in the common sense. ಸೊ ಅದನ್ನೇ ನಾನು ಆಗಲೇ ಹೇಳಕ್ಕೆ ಹೊರಟೆ, ಕಾಮನ್ ಸೆನ್ಸಲ್ಲಿ ಇದನ್ನೆಲ್ಲ ಅವರು ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತಾರೆ. ಥಾಮಸ್ ಪೈನ್ ಅವರು ಎಕ್ಸ್ಪ್ರೆಸ್ ಮಾಡಿರತಕ್ಕಂಥದ್ದು, ಗವರ್ನಮೆಂಟ್ ಈಸ್ ಅಟ್ ಬೆಸ್ಟ್ ಎ ನೆಸೆಸರಿ ಎವೆಲ್. ಸೊ ಅವ್ರೇನು ಹೇಳ್ತಾ ಇದ್ದಾರೆ, ಸರ್ಕಾರವು ಅತ್ಯುತ್ತಮವಾಗಿ ಅಗತ್ಯವಾಗಿರತಕ್ಕಂಥ ಒಂದು ದುಷ್ಟ ಆಗಿದೆ. ಇಟ್ಸ್ ಅ ನೆಸೆಸರಿ ಇವೆಲ್, ನಮಗೆ ಬೇಕಾಗಿರತಕ್ಕಂಥ ಒಂದು ಸ್ವಪ್ನ. ಸೊ ಲಾಸ್ ಇರ್ಬೋದು, ಜಡ್ಜಸ್ ಅಂಡ್ ದ ಪೊಲೀಸ್ ಆರ್ ನೀಡೆಡ್ ಟು ಸೆಕ್ಯೂರ್ ದ ಇಂಡಿವಿಜುವಲ್ಸ್ ಲೈಫ್ ಅಂಡ್ ಲಿಬರ್ಟಿ, ಬಟ್ ದೇರ್ coercive power may also be turned against him. What and all it is required? They say that the laws are required, we need the judges, we need the police. For what reason? To protect the individual's life. ಸೊ ಯಾವುದೇ ನಮಗೆ ಸ್ವಾತಂತ್ರ್ಯವನ್ನು ಮತ್ತು ವ್ಯಕ್ತಿಯ ಸ್ವಾತಂತ್ರ್ಯವನ್ನು ಭದ್ರಪಡಿಸ್ಕೊಳ್ಬೇಕು ಅಂತ ಹೇಳಿದಾಗ ಕಾನೂನುಗಳು, ನ್ಯಾಯಾಧೀಶರು ಮತ್ತು ಪೊಲೀಸರ ಅಗತ್ಯ ಅನ್ನೋದು ಇದ್ದೇ ಇರುತ್ತೆ. ಆದರೆ ಅವರ ಬಲವಂತದ ಶಕ್ತಿಯನ್ನು ಸಹ ಅವನ ವಿರುದ್ಧ ನಾವು ತಿರುಗಿಸ್ತಾ ಹೋಗ್ಬೋದು. ಸಮಸ್ಯೆ ಏನಂತಂದರೆ, ವೈಯಕ್ತಿಕ ಸ್ವಾತಂತ್ರ್ಯವನ್ನು ರಕ್ಷಿಸೋದಕ್ಕೆ ಅಗತ್ಯವಾದ ಶಕ್ತಿಯನ್ನು ಸರ್ಕಾರಕ್ಕೆ ನೀಡುವ ವ್ಯವಸ್ಥೆಯನ್ನು ಅವರು ರೂಪಿಸ್ತಾ ಹೋಗಬೇಕು. ಆದರೆ ಅದೇನಾಗ್ತಾ ಹೋಗುತ್ತೆ, ಇತರರಿಂದ ನಡೆಸಲ್ಪಡತಕ್ಕಂಥ ಒಂದು ದುರುಪಯೋಗದಿಂದ ಆಡಳಿತ ನಡೆಸುವವರನ್ನ ಅದು ತಡೆಯುತ್ತೆ. ಸೊ ದಟ್ ಈಸ್ ವಾಟ್ ಹಿಯರ್ ಐ ಆಮ್ ಸೇಯಿಂಗ್ ಇನ್ ದ ಲಾಸ್ಟ್ ಪಾಯಿಂಟ್ ಇನ್ ದಿಸ್ ಸ್ಲೈಡ್. ದ ಪ್ರಾಬ್ಲಮ್ ದೆನ್ ಈಸ್ ಟು ಡಿವೈಸ್ ಎ ಸಿಸ್ಟಮ್ ದಟ್ ಗಿವ್ಸ್ ಗವರ್ನಮೆಂಟ್ ದ ಪವರ್ necessary to protect the individual liberty, but also prevents those who govern from abusing the power by others. So this is what they say, that is, the individual liberty has to be protected. The government has also should be existed there, and also the prevention is very much required here to govern from abusing that powers by the others. In the 19th century, however, most liberals have insisted that the powers of government can promote as well as protect the freedom of the individual. ಸೊ 19th ಸೆಂಚುರಿನಲ್ಲಿ ಇವರು ಹೇಳ್ತಾ ಇದ್ದಾರೆ, ದ ಪವರ್ಸ್ ಆಫ್ ದ ಗವರ್ನಮೆಂಟ್ ಕೆನ್ ಪ್ರಮೋಟ್. ಡೆಫಿನೆಟ್ಲಿ ಸರ್ಕಾರದ ಹೆಚ್ಚಿನ ಉದಾರವಾದಿಗಳೆಲ್ಲ ಹೇಳ್ತಿರೋದು ಸರ್ಕಾರದ ಅಧಿಕಾರವನ್ನು ಉತ್ತೇಜಿಸಿದಾಗ ಅವರು ಏನು ಹೇಳ್ತಾ ಇದ್ದಾರೆ, ಫಾರ್ ಟು ಪ್ರೊಟೆಕ್ಟ್ ದ ಫ್ರೀಡಮ್ ಆಫ್ ದ ಇಂಡಿವಿಜುವಲ್. ಸೊ ಫಾರ್ ವಾಟ್ ರೀಸನ್? ಅದರಿಂದ ಮಾತ್ರ ವ್ಯಕ್ತಿಯ ಸ್ವಾತಂತ್ರ್ಯವನ್ನು ರಕ್ಷಿಸ್ಬೋದು ಅಂತಲೂ ಸಹ ಅವರು ಹೇಳ್ತಾರೆ. ಅದೇ ರೀತಿಯಾಗಿ ಯುನೈಟೆಡ್ ಸ್ಟೇಟ್ಸ್ನಲ್ಲಿ ಉದಾರವಾದವು ಪ್ರೆಸ್ನ ಡೆಮೊಕ್ರಾಟಿಕ್ ಆಡಳಿತದ ಹೊಸ ಡೀಲ್ ಕಾರ್ಯಕ್ರಮದ ಕಲ್ಯಾಣ ರಾಜ್ಯ ನೀತಿಗಳೊಂದಿಗೆ ಸಹ ಇದು ಸಂಬಂಧವನ್ನು ಹೊಂದಿದೆ ಅಂತ ಹೇಳ್ತಾ ಇದ್ದಾರೆ. ಸೊ ಅಕಾರ್ಡಿಂಗ್ ಟು ಮಾಡರ್ನ್ ಲಿಬರಲಿಸಮ್, the disagreement among the liberals over whether government should promote individual freedom rather than merely protect it is reflected to some extent in the different prevailing conceptions of liberalism in the United States and Europe since the late 20th century. I'm sorry, it is late 20th century. ವರೆಗೂ ಸಹ ನಾವು ಅದನ್ನು ನೋಡ್ತಾ ಹೋಗ್ತೀವಿ. ಸೊ
ಸೊ ಅದೇ ರೀತಿಯಾಗಿ ಮತ್ತೊಂದನ್ನು ನಾನು ಹೇಳೋದು ಮರ್ತಿದ್ದೀನಿ ಇದರಲ್ಲಿ. ಸೊ ಮಾಡರ್ನ್ ಲಿಬರಲಿಸಮ್ ಮತ್ತೇನೇನ ಟಾಸ್ಕ್ ಮಾಡ್ತಾ ಹೋಗುತ್ತೆ ಅಂತ ಹೇಳಿದ್ರೆ, ದ ಚೀಫ್ ಟಾಸ್ಕ್ ಆಫ್ ದ ಗವರ್ನಮೆಂಟ್ ಇಸ್ ಟು ರಿಮೂವ್ ದ ಆಬ್ಸ್ಟಿಕಲ್ಸ್. ಏನೇ ರೀತಿ ಆಬ್ಸ್ಟಿಕಲ್ಸ್ ಇದ್ರೂ ಸಹ ಅದನ್ನು ತೆಗೆದು ಹಾಕ್ತಾ ಹೋಗಬೇಕಾಗತ್ತೆ. ಅದನ್ನು ತೆಗೆದು ಹಾಕಿಬಿಟ್ಟು ತೊಡೆದು ಹಾಕೋದು ಅಂತ ಬೇಕಾದ್ರೂ ನೀವು ಹೇಳಬಹುದು. ವಿಚ್ ಪ್ರಿವೆಂಟ್ಸ್ ದ ಇಂಡಿವಿಜುವಲ್ಸ್ ಫ್ರಮ್ ಲಿವಿಂಗ್ ಫ್ರೀಲಿ ಆರ್ ಫ್ರಮ್ ಫುಲ್ಲಿ ರಿಯಲೈಸಿಂಗ್ ದೇರ್ ಪೊಟೆನ್ಷಿಯಲ್. ಸೊ ಸಚ್ ಆಬ್ಸ್ಟಿಕಲ್ಸ್ ಇನ್ಕ್ಲೂಡ್ ಬಡತನ ಮತ್ತು ಡಿಸೀಸ್, ಡಿಸ್ಕ್ರಿಮಿನೇಷನ್ ಆ್ಯಂಡ್ ಇಗ್ನೋರೆನ್ಸ್. ಆಲ್ ದೀಸ್ ಥಿಂಗ್ಸ್ ಹ್ಯಾಸ್ ಬಿನ್ included under the same thing. In the United States, liberalism is associated with the welfare state policies of the New Deal program of the Democratic Administration of Press. So this is the two important definitions which has been given. ಇದರಲ್ಲಿ ಕೊಟ್ಟಿರತಕ್ಕಂಥದ್ರಲ್ಲಿ ನಾವು ನೋಡತಕ್ಕಂಥದ್ದು. ಅದರ ಜೊತೆಯಲ್ಲಿ ಫ್ರಾಂಕ್ಲಿನ್ ಡಿ ರೂಸ್ವೆಲ್ಟ್ ಅವರು ಹೇಳ್ತಿದ್ದಾರೆ, whereas in Europe it is more commonly associated with the commitment to limited government and laissez-faire economic policies. ಸೊ ಈ ಕಾಂಟೆಂಪ್ರರಿ ಲಿಬರಲಿಸಮಲ್ಲಿ ನಾವು ಇದನ್ನು ಕಾಣ್ತಾ ಹೋಗ್ತೀವಿ. ಸೊ ಅದನ್ನು ಸಹ ನಾನು ಕೋಟ್ ಮಾಡಿದ್ದೀನಿ. ಸೊ ಇನ್ನು ಮುಂದೆ ಬರತಕ್ಕಂಥದ್ದು ಕಾಂಟೆಂಪ್ರರಿ ಲಿಬರಲಿಸಮ್. General characteristics. Liberalism is derived from two related features of Western culture. ಸೊ ಲಿಬರಲಿಸಮ್ ಅನ್ನೋದು ಏನಾಗ್ತಿದೆ ಅಂತ ಹೇಳಿದಾಗ, ಇಟ್ ಹ್ಯಾಸ್ ಬೀನ್ ಕ್ಯಾರೆಕ್ಟರೈಸ್ಡ್ ಆರ್ ಇಟ್ ಈಸ್ ಡಿರೈವ್ಡ್ ಫ್ರಮ್ ಟು ರಿಲೇಟೆಡ್ ಫೀಚರ್ಸ್. ಎರಡು ಮುಖ್ಯ ಲಕ್ಷಣಗಳನ್ನು ಇದು ಹೊಂದಿರುತ್ತೆ. ಫೀಚರ್ಸ್ ಆಫ್ ವೆಸ್ಟರ್ನ್ ಕಲ್ಚರ್, ಇದು ಎರಡು ಪಾಶ್ಚಾತ್ಯ ಸಂಸ್ಕೃತಿಯ ಲಕ್ಷಣಗಳನ್ನು ಇದು ಪಡೆದಿದೆ. ಮೊದಲನೇದಾಗಿ, ದ ವೆಸ್ಟ್ ಪ್ರಿಆಕ್ಯುಪೇಷನ್ ವಿತ್ ಇಂಡಿವಿಜುವಾಲಿಟಿ as compared to the emphasis in other civilization on status, caste and tradition. ಸೊ ಮೊದಲನೇದಾಗಿ ನಾನು ಹೇಳ್ತಾ ಇದ್ದೀನಿ, ಸ್ಥಾನಮಾನ, ಜಾತಿ ಮತ್ತು ಸಂಪ್ರದಾಯಕ್ಕೆ ಇತರ ನಾಗರಿಕತೆಗಳಿಗೆ ಒತ್ತು ನೀಡೋದರೊಂದಿಗೆ ಇದನ್ನು ಅವರು ಹೋಲಿಕೆಯನ್ನು ಮಾಡ್ತಿದ್ದಾರೆ. ಎರಡನೇದಾಗಿ, ಥ್ರೂ ಔಟ್ ಮಚ್ ಆಫ್ ಹಿಸ್ಟ್ರಿ ದ ಇಂಡಿವಿಜುವಲ್ ಹ್ಯಾಸ್ ಬೀನ್ ಸಬ್ಮರ್ಜ್ಡ್ ಇನ್ ಆ್ಯಂಡ್ ಸಬಾರ್ಡಿನೇಟ್ ಟು ಹಿಸ್ ಕ್ಲಾನ್, ಟ್ರಿಬ್ಯೂಟ್, ಎಥ್ನಿಕ್ ಗ್ರೂಪ್ ಆರ್ ಕಿಂಗ್ಡಮ್. ಸೊ ಇನ್ನೊಂದನ್ನು ನಾವು ತೆಗೆದುಕೊಳ್ತಾ ಹೋದಾಗ, ನಾಗರಿಕಗಳೇ ನಾವು ಏನೆಲ್ಲ ಇದು ಒತ್ತನ್ನು ಕೊಡ್ತಾ ಇದ್ದೀವಿ. ಸೊ ಇದನ್ನು ನಾವು ನೋಡ್ತಾ ಹೋದಾಗ ಇತಿಹಾಸದುದ್ದಕ್ಕೂ ನಾವು ಗಮನಿಸ್ತಾ ಬರ್ತೀವಿ. ವ್ಯಕ್ತಿಯು ತನ್ನ ಕುಲ, ಬುಡಕಟ್ಟು, ಜನಾಂಗೀಯ ಗುಂಪು ಅಥವಾ ರಾಜ್ಯಕ್ಕೆ ಮುಳುಗಿ ಅವನು ಅಧೀನನಾಗಿರ್ತಾನೆ ಅಂತಲೂ ಸಹ ಇವರ ಥಾಟ್ ನಮಗೆ ಹೇಳ್ತಾ ಹೋಗುತ್ತೆ. ಸೊ ಲಿಬರಲಿಸಮ್ ಇಸ್ ಅ ಕಲ್ಮಿನೇಷನ್ ಆಫ್ ಡೆವಲಪ್ಮೆಂಟ್ಸ್ ಇನ್ ವೆಸ್ಟರ್ನ್ ಸೊಸೈಟಿ ದಟ್ ಪ್ರೊಡ್ಯೂಸ್ಡ್ ಎ ಸೆನ್ಸ್ ಆಫ್ ದ ಇಂಪಾರ್ಟೆನ್ಸ್ ಆಫ್ ಹ್ಯೂಮನ್ ಇಂಡಿವಿಜುವಾಲಿಟಿ, a liberation of the individual from complete subservience to the group, and a relaxation of the tight hold of custom, law and authority. ಪಾಶ್ಚಿಮಾತ್ಯ ಸಮಾಜದಲ್ಲಿರತಕ್ಕಂಥ ಬೆಳವಣಿಗೆಗಳ ಒಂದು ಪರಾಕಾಷ್ಠೆ ಆಗಿರುತ್ತೆ. ಅದು ಮಾನವನ ಪ್ರತ್ಯೇಕತೆಯ ಪ್ರಾಮುಖ್ಯತೆಯ ಪ್ರಜ್ಞೆಯನ್ನು ಸಹ ಉಂಟು ಮಾಡ್ತಾ ಹೋಗುತ್ತೆ. ಗುಂಪಿಗೆ ಸಂಪೂರ್ಣ ಅಧೀನತೆಯಿಂದ ವ್ಯಕ್ತಿಯ ವಿಮೋಚನೆ ಮತ್ತು ಕಸ್ಟಮ್ಸು ನಮ್ಮಲ್ಲಿ ನೋಡತಕ್ಕಂಥದ್ದು. ಅದರ ಜೊತೆಗೆ ಕಾನೂನು ಮತ್ತು ಅಧಿಕಾರದ ಬಿಗಿಯಾದ ಹಿಡಿತವನ್ನು ಇದು ಏನು ಮಾಡುತ್ತೆ, ಸಡಿಲಗೊಳಿಸ್ತಾ ಹೋಗುತ್ತೆ. ಅದಕ್ಕೆ ನಾವು ಹೇಳೋದು ಉದಾರವಾದ ಅಂತ ಹೇಳಿದಾಗ ನಾವು ಸ್ವಾತಂತ್ರ್ಯ ಅಂತಲೂ ಬೇಕಾದ್ರೆ ನೀವಿಲ್ಲಿ ಹೇಳ್ತಾ ಹೋಗ್ಬೋದು. ಸೊ ಇನ್ ದಿಸ್ ರೆಸ್ಪೆಕ್ಟ್ ಲಿಬರಲಿಸಮ್ ಸ್ಟಾಂಡ್ಸ್ ಫಾರ್ ದಿ ಎಮ್ಯಾನ್ಸಿಪೇಷನ್ ಆಫ್ ದ ಇಂಡಿವಿಜುವಲ್. ಸೊ ಹಾಗಾಗಿ ನಾವೇನಂತ ಹೇಳ್ಬೋದು, ಈ ಉದಾರವಾದ ಅನ್ನತಕ್ಕಂಥದ್ದು ವ್ಯಕ್ತಿಯ ಒಂದು ವಿಮೋಚನೆಗಾಗಿ ನಿಂತಿದೆ. ಇಲ್ಲಿನ ಒಂದು ಪಿಕ್ಚರ್ ಸಿಕ್ಕಿತ್ತು, ಅದನ್ನು ಸಹ ನಾನು ನಿಮಗೆ ಇಮ್ಯಾಜಿನ್ ಮಾಡಿಕೊಳ್ಳಿ. ಲಿಬರಲ್ ಥಾಟ್ ಅನ್ನೋದು ಹೇಗಿತ್ತು, ಆಗಿನ ಪೀರಿಯಡ್ ಹೇಗಿತ್ತು ಅನ್ನೋದನ್ನು ತಿಳ್ಕೊಳ್ಳಿ ಅನ್ನೋ ಕಾರಣಕ್ಕೆ ಇದನ್ನು ಇಲ್ಲಿ ಹಾಕಿದ್ದೀನಿ. ದಿ ಅದರ್ ಸೆಕ್ಟರ್ಸ್ ಆಫ್ ಲಿಬರಲಿಸಮ್, ಬೇರೆ ಯಾವ ಸೆಕ್ಟರ್ಸಲ್ಲಿ ನಾವು ನೋಡ್ತೀವಿ. ಎಕನಾಮಿಕ್ ಆ್ಯಂಡ್ ಪೊಲಿಟಿಕಲ್ ಲೈಫ್ ಫ್ಯಾಕ್ಟರ್ಸ್ ಆಫ್ 19th century, ಆರ್ಥಿಕ ಮತ್ತು ರಾಜಕೀಯದ ಒಂದು ಜೀವನ ಹೇಗಿತ್ತು 19ನೇ ಶತಮಾನದಲ್ಲಿ ಅನ್ನೋದನ್ನು ನಾವಿಲ್ಲಿ ನೋಡ್ತೀವಿ. ಅದೇ ರೀತಿಯಾಗಿ 20ನೇ ಶತಮಾನದಲ್ಲಿ ಪ್ರಾಜೆಕ್ಟ್ಸ್ ಲೈಕ್ ಏಮ್ಡ್ ಅಟ್ ಎಲಿಮಿನೇಟಿಂಗ್ ದ ವಾರ್ ಆ್ಯಂಡ್ ರಿಸಾಲ್ವಿಂಗ್ ಡಿಸಗ್ರಿಮೆಂಟ್ಸ್ ಬಿಟ್ವೀನ್ ದ ಸ್ಟೇಟ್ಸ್ ಥ್ರೂ ಆರ್ಗನೈಸೇಷನ್ಸ್ ಸಚ್ ಆಸ್ ದ ಲೀಗ್ ಆಫ್ ನೇಷನ್ಸ್, ದ ಯುನೈಟೆಡ್ ನೇಷನ್ಸ್ ಆ್ಯಂಡ್ ದ ಇಂಟರ್ನ್ಯಾಷನಲ್ ಕೋರ್ಟ್ ಆಫ್ ಜಸ್ಟಿಸ್. ಸೊ ಇವೆಲ್ಲನೂ ಸಹ 20ನೇ ಶತಮಾನದಲ್ಲಿ ಮಾಡತಕ್ಕಂಥದ್ದು ಅಥವಾ ನೋಡ್ತಾ ಇರತಕ್ಕಂಥದ್ದು. ಯುದ್ಧವನ್ನು ನಾವು ತಡೆಗಟ್ಟಬೇಕಾಗತ್ತೆ, ರಿಸಾಲ್ವಿಂಗ್ ದ ಡಿಸಗ್ರಿಮೆಂಟ್ಸ್ ಇವೆಲ್ಲನೂ ಸಹ ನಾವು ನೋಡ್ಕೊಳ್ತಾ ಹೋಗಬೇಕಾಗತ್ತೆ. ಸೊ ಇನ್ನೂ ಮೂರನ್ನು ನಾನು ಇಲ್ಲಿ ಕಂಪೇರ್ ಮಾಡಿದ್ದೀನಿ. 20ನೇ ಶತಮಾನಕ್ಕೆ ಯುದ್ಧವನ್ನು ತಡೆಗಟ್ಟಬೇಕು ಅಂತ ಹೇಳಿದಾಗ ಅಂತಾರಾಷ್ಟ್ರೀಯವಾಗಿರತಕ್ಕಂಥ ಸಂಸ್ಥೆಗಳು ಮ್ಯಾಟರ್ಸ್ ಅ ಲಾಟ್. ಸೊ ದಟ್ ಈಸ್ ಆಲ್ಸೋ ವೆರಿ ವೆರಿ ಇಂಪಾರ್ಟೆಂಟ್.
So here it is, what was the struggle in the 18th and the 19th century. People are starting to catch on that modern liberals are the most intolerant form of modern political thought. How do we respond? ಇದು ಒಂದು ಕನ್ವರ್ಸೇಷನ್ಸ್ ಇವ್ರು ಮಾಡ್ತಾ ಇರತಕ್ಕಂಥದ್ದು. ಸೊ ಈ ಥರ ಕೇಳಿದಾಗ ಅವ್ರಿಗೆ ನಾವು ಹೇಗೆ ಉತ್ತರವನ್ನು ಕೊಡಬೇಕು ಅಂತ ಹೇಳಿದಾಗ ಲಿಬ್ರಲ್ಸ್ನ ಬಗ್ಗೆ ಪ್ರಶ್ನೆ ಬಂತೆ. ಸೊ ಅವ್ರನ್ನ ಕೇಳಿದಾಗ ಅವ್ರು ಕೊಡತಕ್ಕಂಥ ಉತ್ತರ, call them racist, call them sexist, and we could start treating people as individuals. So this is the one conversations ಅವರ ಬಗ್ಗೆ ಅಥವಾ ನಡೀತಾ ಇದ್ದಿದ್ದು. So like other political doctrines, liberalism is highly sensitive to time and circumstances. ಸೊ ತುಂಬ ಸೆನ್ಸಿಟಿವ್ ಆಗಿ ಇರತಕ್ಕಂಥದ್ದು ಈ ವಿಷಯದಲ್ಲಿ ಉದಾರವಾದ ಅನ್ನತಕ್ಕಂಥದ್ದು ಈ ಥರ ರಾಜಕೀಯ ಅಂದರೆ ಸಿದ್ಧಾಂತಗಳಂತೆ ಇದು ಬಹಳ ಸಂದರ್ಭಕ್ಕೆ ತಕ್ಕಂತೆ ಇದು ಏನಾಗಿರುತ್ತೆ, ಹೆಚ್ಚು ಸೂಕ್ಷ್ಮವಾಗಿರುತ್ತೆ. ಪ್ರತಿಯೊಂದು ದೇಶನೂ ಸಹ ಪ್ರತಿಯೊಂದು ದೇಶದ ಉದಾರವಾದನೂ ಸಹ ಬಹಳ ವಿಭಿನ್ನವಾಗಿರುತ್ತೆ. ಸೊ ಈಚ್ ಕಂಟ್ರೀಸ್ ಲಿಬರಲಿಸಮ್ ಇಸ್ ಡಿಫ್ರೆಂಟ್ ಆ್ಯಂಡ್ ಇಟ್ ಚೇಂಜಸ್ ಇನ್ ಈಚ್ ಜನ್ರೇಷನ್. ಸೊ ದಟ್ ಈಸ್ ವಾಟ್ ವಿ ಆರ್ ಗೋಯಿಂಗ್ ಟು ಫೈಂಡ್. ಸೊ ಇಟ್ ಕಾಂಟ್ ಬಿ ಸಿಮಿಲರ್. ಯಾವುದೇ ಒಂದು ಪ್ರದೇಶವನ್ನು ತೆಗೆದುಕೊಳ್ತಾ ಹೋಗಿ, ದೇಶ ಇರ್ಬೋದು, ನೀವು ದೇಶ ಹೇಳ್ತೀರಾ, ಸಿಟಿಗಳು ನೋಡ್ಬೋದು, ರಾಜ್ಯಗಳು ನೋಡ್ಬೋದು, ನಾವು ವಿಭಿನ್ನತೆಯನ್ನು ನಾವಿಲ್ಲಿ ಕಾಣ್ತಾನೆ ಬರ್ತೀವಿ. ಹಿಸ್ಟಾರಿಕಲ್ ಡೆವಲಪ್ಮೆಂಟ್ ಆಫ್ ದ ಲಿಬರಲಿಸಮ್ ಓವರ್ ರೀಸೆಂಟ್ ಸೆಂಚುರೀಸ್ ಹ್ಯಾಸ್ ಬೀನ್ ಎ ಮೂವ್ಮೆಂಟ್ ಫ್ರಮ್ mistrust of the state's power on the ground that it tends to be misused, to a willingness to use the power of government to correct perceived inequalities in the distribution of wealth resulting from economic competition, inequities that purportedly deprive some people of an equal opportunity to live freely. ಸೊ ಇಲ್ಲಿ ಯಾವುದನ್ನು ಮತ್ತೊಮ್ಮೆ ಇವರು ಹೇಳ್ತಾ ಇದ್ದಾರೆ ಅಂತ ಹೇಳಿದಾಗ, ಪ್ರತಿಯೊಂದು ದೇಶದ ಉದಾರವಾದೂ ಸಹ ವಿಭಿನ್ನವಾಗಿದೆ ಅಂತ ಹೇಳಿದ್ವಿ. ಇದು ಪ್ರತಿ ಪೀಳಿಗೆಯಲ್ಲೂ ಸಹ ನಾವು ಕಾಣ್ತಾ ಹೋಗ್ತೀವಿ. ಸೊ ಅದನ್ನು ನಾವು ಈಗಾಗಲೇ ತಿಳ್ಕೊಂಡ್ವಿ. ಸೊ ಇತ್ತೀಚಿನ ಶತಮಾನಗಳಲ್ಲಿ ಉದಾರವಾದದೊಂದು ಐತಿಹಾಸಿಕ ಬೆಳವಣಿಗೆಯು ರಾಜ್ಯದ ಅಧಿಕಾರವನ್ನು ದುರುಪಯೋಗಪಡಿಸಿಕೊಳ್ಳತಕ್ಕಂಥ ಒಂದು ಪ್ರವೃತ್ತಿಯಿಂದ, ಆರ್ಥಿಕ ಸ್ಪರ್ಧೆಯಿಂದ ಉಂಟಾಗುವ ಸಂಪತ್ತಿನ ವಿತರಣೆಯಲ್ಲಿ ಸಂಗ್ರಹಿಸಿದ ಅಸಮಾಧಾನಗಳನ್ನು ಸರಿಪಡಿಸೋದಕ್ಕೋಸ್ಕರ ಸರ್ಕಾರದ ಅಧಿಕಾರವನ್ನು ಬಳಸತಕ್ಕಂಥ it is the government's powers, how it has been totally mistrusted. ಒಂದು ಚಳುವಳಿಯಾಗಿದೆ. ಕೆಲವರು ಜನರು ಮುಕ್ತವಾಗಿ ಬದುಕೋದಕ್ಕೆ ಸಮಾನ ಅವಕಾಶವನ್ನು ಕಳೆದುಕೊಳ್ಳತಕ್ಕಂಥದ್ದು ಇವೆಲ್ಲನೂ ಸಹ. ಸೊ ಹಾಗಾಗಿ ನೆಕ್ಸ್ಟ್ ನಾವು ನೋಡತಕ್ಕಂಥದ್ದು ಇದರಲ್ಲಿ ಯಾವುದನ್ನು ತಗೊಳ್ತಾರೆ ಅಂದರೆ, ಇಟ್ ಮೈಟ್ ಬಿ ಅಬೌಟ್ ದ ಡಿಸ್ಟ್ರಿಬ್ಯೂಷನ್ ಆಫ್ ದ ವೆಲ್ತ್ ಆ್ಯಂಡ್ ದಿ ಈಕ್ವಲ್ ಆಪರ್ಚುನಿಟಿ. ಫಸ್ಟ್ ಸ್ಲೈಡಲ್ಲಿ ಹಾಕಿದ್ದೀನಿ ನಿಮಗೆ, ಇದು ಕ್ಲಾಸಿಕಲ್ ಲಿಬರಲಿಸಮ್ನ ತಗೊಳ್ತೀವಿ ಅಂತ. Here it is, political foundations. Although liberal ideas were not noticeable in European politics until the early 16th century, liberalism has a considerable prehistory reaching back to the Middle Ages and even earlier. ಲಿಬರಲ್ ಐಡಿಯಾಸ್ನ ನಾವು ಇಂಥದ್ದು 16ನೇ ಶತಮಾನದ ಆರಂಭದವರೆಗೂ ಸಹ ಯುರೋಪಿಯನ್ ರಾಜಕೀಯದಲ್ಲಿ ಉದಾರವಾದಿ ವಿಚಾರಗಳು ಗಮನಾರ್ಹವಾಗದೇ ಇದ್ರೂ ಸಹ ಉದಾರವಾದ ಮಧ್ಯಯುಗಕ್ಕೆ ಮತ್ತು ಅದಕ್ಕಿಂತಲೂ ಮುಂಚೆಯೇ ತಲುಪುವ ಗಣನೀಯವಾಗಿರತಕ್ಕಂಥ ಒಂದು ಇತಿಹಾಸ ಪೂರ್ವವನ್ನು ಇದು ಹೊಂದಿದೆ. ಅದೇ ರೀತಿಯಾಗಿ ಮಧ್ಯಯುಗದಲ್ಲಿ ವ್ಯಕ್ತಿಯ ಹಕ್ಕುಗಳಿರ್ಬೋದು, ಜವಾಬ್ದಾರಿಗಳಿರ್ಬೋದು, ಇವುಗಳನ್ನೆಲ್ಲವನ್ನು ಸಹ ತುಂಬ ಶ್ರೇಣೀಕೃತ ಸಾಮಾಜಿಕ ವ್ಯವಸ್ಥೆಯಲ್ಲಿ ಅವರ ಸ್ಥಾನದಿಂದ ಅದು ನಿರ್ಧಾರ ಆಗ್ತಾ ಹೋಗುತ್ತೆ. ಮೋಸ್ಟ್ಲಿ ಹೈರಾರ್ಕಿ ಅನ್ನೋದನ್ನು ನೀವು ಮುಂದೆ ಹೋಗ್ತೀರಾ. ಅದೇ ಒಪ್ಪಿಗೆ ಮತ್ತು ಅನುಸರಣೆಯ ಮೇಲೆ ಹೆಚ್ಚಿನ ಒತ್ತಡವನ್ನು ಸಹ ಇದು ಬೀರ್ತಾ ಹೋಗುತ್ತೆ. ಇನ್ ದ ಮಿಡಲ್ ಏಜಸ್, ದ ರೈಟ್ಸ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟೀಸ್ ಆಫ್ ದ ಇಂಡಿವಿಜುವಲ್ಸ್ ವರ್ ಡಿಟರ್ಮೈನ್ಡ್ ಬೈ ಹಿಸ್ ಪ್ಲೇಸ್ ಇನ್ ಅ ಹೈರಾರ್ಕಿಕಲ್ ಸೋಷಿಯಲ್ ಸಿಸ್ಟಮ್. ಸೊ ಅವಾಗೆಲ್ಲ ಇದ್ದದ್ದು ನಾವೀಗಾಗಲೇ ಕ್ಲಾಸ್ನಲ್ಲಿ ಸೊಸೈಟಿನ 3 ಫೇಸಸ್ ಆಗಿ ಅದನ್ನು ಡಿವೈಡ್ ಮಾಡಿದ್ವಿ. ಅದರ ಬೇಸಿಸ್ ಮೇಲೆ ತಿಳ್ಕೊಳ್ತಾ ಹೋಗಿದ್ವಿ ಮಿಡಲ್ ಏಜಸ್ಸಲ್ಲಿ. ಸೊ ದಟ್ ಪ್ಲೇಸ್ ಗ್ರೇಟ್ ಸ್ಟ್ರೆಸ್, ಇದೆಲ್ಲ ಬಹಳಷ್ಟು ರೀತಿಯ ಒಂದು ಒತ್ತಡವನ್ನು ಇದು ಸಮಾಜದಲ್ಲಿ ಸೃಷ್ಟಿಯನ್ನು ಮಾಡಿತ್ತು. ವಾಟ್ ಆರ್ ದ ಅದರ್ ರೀಸನ್ಸ್ ಫಾರ್ ದ ರೈಸ್ ಆಫ್ ದ ಲಿಬರಲಿಸಮ್? ಬೇರೆ ಯಾವುದನ್ನು ನಾವಿಲ್ಲಿ ಕಾಣ್ತಾ ಹೋಗ್ತೀವಿ ಅಂತ ಹೇಳಿದ್ರೆ, ಗವರ್ನಮೆಂಟ್ ಇಂಟರ್ವೆನ್ಷನ್ಸ್ ಇನ್ ಎ ಕಂಟ್ರೀಸ್ ಎಕಾನಮಿ ಟು ಇನ್ಕ್ರೀಸ್ ಸ್ಟೇಟ್ ವೆಲ್ತ್ ಆ್ಯಂಡ್ ಪವರ್ ಹ್ಯಾಸ್ ಬಿನ್ ಚಾಲೆಂಜ್ಡ್ ಬೈ ಮೆಂಬರ್ಸ್ ಆಫ್ ನ್ಯೂಲಿ ಎಮರ್ಜಿಂಗ್ ಮಿಡಲ್ ಕ್ಲಾಸ್. ಸೊ this was the significant factor in the Great Revolution that rocked England and France in the 17th and 18th centuries. Most notably, the English Civil Wars, the Glorious Revolution, American Revolution,
and the French Revolution, classical liberalism, as an articulated creed is a result of those great coalitions. ಸೊ ಇವೆಲ್ಲವನ್ನು ಸಹ ಕಾರಣ ಆಗ್ತಾ ಹೋಗುತ್ತೆ. ಒಂದು ಕಡೆ ಸರ್ಕಾರದ ಒಂದು ಇಂಟರ್ವೆನ್ಷನ್ಸ್ ಇರ್ಬೋದು, ಎ ಕಂಟ್ರೀಸ್ ಎಕಾನಮಿ ಟು ಇನ್ಕ್ರೀಸ್ ಸ್ಟೇಟ್ ವೆಲ್ತ್ and the power has been challenged by the other members. Other factors like the revolutions which has been caused in the year 17th and the 18th centuries and the other civilian wars etc. has given rise to the rise of the liberalism. In the English civil wars, the absolute King Charles I was defeated by the forces of the parliament and eventually executed. So ಇಂಗ್ಲಿಷ್ ನ ಒಂದು ಅಂತರ್ಯುದ್ಧದಲ್ಲಿ ಏನಾಗುತ್ತೆ, ನಿರಂಕುಶ ರಾಜ್ ಚಾರ್ಲ್ಸ್ I ಅವರನ್ನು ಸಂಸತ್ತಿನ ಪಡೆಗಳಿಂದ ಸೋಲಿಸಲಾಗುತ್ತೆ. ಅಂತಿಮವಾಗಿ ಗಲ್ಲಿಗೂ ಸಹ ಏರಿಸ್ತಾರೆ. ಅದ್ಭುತವಾದ ಕ್ರಾಂತಿಯು ಜೇಮ್ಸ್ II ಪದತ್ಯಾಗ ಮತ್ತು ದೇಶಭ್ರಷ್ಟತೆಗೆ ಕಾರಣ ಆಗುತ್ತೆ. ಮತ್ತು ಸಂಕೀರ್ಣವಾದ ಸಮತೋಲಿತ ಸರ್ಕಾರವನ್ನು ಇಲ್ಲಿ ಸ್ಥಾಪಿಸ್ತಾ ಹೋಗ್ತಾರೆ. ಇದರಲ್ಲಿ ಅಧಿಕಾರವನ್ನು ರಾಜ ಮತ್ತು ಮಂತ್ರಿಗಳು ಸಂಸತ್ತಿನ ನಡುವೆ ಹಂಚಲಾಗತ್ತೆ. ಸೊ ಅದಾದಮೇಲೆ ಏನಾಗುತ್ತೆ, ಕಾಲಕ್ರಮೇಣ ಅಂತ ನೀವು ಹೇಳ್ಬೋದು, ಈ ವ್ಯವಸ್ಥೆಯು ಇತರ ದೇಶಗಳಲ್ಲಿನ ಉದಾರ ರಾಜಕೀಯ ಚಳುವಳಿಗಳಿಗೆ ಇದು ಮಾದರಿ ಆಗ್ತಾ ಹೋಗುತ್ತೆ. So this glorious revolution has resulted in lots more and which has been given rise for the changes in the future. The political ideas that helped in inspire these revolts were given formal expressions in the work of the English philosophers Thomas Hobbes and the Locke. So ಥಾಮಸ್ ಹಾಬ್ಸ್ ಮತ್ತು ಅವರ ಲಾಕ್ಸ್ ಅವರ ಒಂದು ವರ್ಕ್ಸಲ್ಲಿ ನಾವು ಇದನ್ನೆಲ್ಲನೂ ಸಹ ನಾವು ನೋಡ್ತಾ ಹೋಗ್ತೀವಿ. ಫಿಲಾಸಫರ್ಸ್ ಹಾಬ್ಸ್ ಆ್ಯಂಡ್ ಲಾಕ್ ಹ್ಯಾವ್ ಕಾಂಟ್ರಿಬ್ಯೂಟೆಡ್ ಎ ಲಾಟ್ ಆನ್ ದೀಸ್ ಕಾನ್ಸೆಪ್ಟ್ಸ್ ಇನ್ ದೇರ್ ಓನ್ ವೇ. ಸೊ ಇವರು ತಮ್ಮದೇ ಆದಂಥ ರೀತಿಯಲ್ಲಿ ತಮ್ಮ ಕೊಡುಗೆಗಳನ್ನು ಸಹ ಥಾಮಸ್ ಹಾಬ್ಸ್ ಮತ್ತು ಲಾಕ್ ಅವರು ಕೊಟ್ಟಿದ್ದಾರೆ ಅಂತ ಹೇಳೋದ್ರ ಮುಖಾಂತರ ನಿಮಗೆ ನಾನು ಈ ಸೆಷನನ್ನು ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸ್ಟೂಡೆಂಟ್ಸ್. ಕೈಂಡ್ಲಿ ಟ್ರೈ ಅಂಡರ್ಸ್ಟ್ಯಾಂಡಿಂಗ್ ದಿಸ್ ಫೌಂಡೇಶನ್ಸ್ ಆಫ್ ಲಿಬರಲ್ ಪೊಲಿಟಿಕಲ್ ಥಾಟ್ ಬಿಫೋರ್ ಯು ಟೇಕ್ ಅಪ್ or before you start studying Hobbes, Locke, Rousseau and Voltaire, because what was the situation in this particular period and for what reason and purpose they have developed the concepts or they have introduced the concepts, or in case if there is any kind of changes for what purpose ಅನ್ನೋದು ನಮಗೆ ಇದರ ಈ ಒಂದು ಸೆಷನಲ್ಲಿ ಮಾತ್ರ ನಮಗೆ ಅರ್ಥ ಆಗ್ತಾ ಹೋಗುತ್ತೆ. ಸೊ ಥ್ಯಾಂಕ್ ಯು ಫಾರ್ ಲಿಸನಿಂಗ್ ಟು ಮೀ.